ಲಕ್ಷ್ಮಿ ಮೇಡಮ್ಗೆ ನಾನು ನಮಸ್ತೆ. ಹ್ಮ್ ಈ ದಿನ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಮ್, ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ವೇದಿಕೆಯಲ್ಲಿ ವಂದಿಸುತ್ತಾ, ಹಾಗೂ ನಮಗೆ ವೇದಿಕೆಗೆ ಅವಕಾಶ ಕೊಟ್ಟಂತಹ ರಂಗನಾಥ್ ಸರ್ಗೂ ವೇದಿಕೆಯಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳಿಗೂ ವಂದಿಸುತ್ತಾ, ನಾನು ಈ ದಿನ ಆಧ್ಯಾತ್ಮಿಕ ವಿಚಾರದ ಒಂದು ಪುಟ್ಟ ಲೇಖನವನ್ನು ಹೇಳಲಿಚ್ಛಿಸುತ್ತೇನೆ. ವಿವೇಕ ಸಂಪದದಲ್ಲಿ ಸ್ವಾಮಿ ಸುಖಬೋಧ ಭೋಗಾನಂದ ಅವರು ಬರೆದಿರೋ ಒಂದು ಲೇಖನವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಒಂದು ಪುಟ್ಟ ಲೇಖನ. ಅದ್ರದ್ದು ಒಳಗಿರುವ ಮೋಸಗಾರ ಅಂತ, ನಮ್ಮೊಳಗಿರುವ ಮೋಸಗಾರ ಅಂತ. ಒಂದು ಮಗು ಅಕಸ್ಮಾತ್ ಆಗಿ ಆಡ್ತಾ ಬಿದ್ಬಿಡುತ್ತೆ. ಅದಕ್ಕೆ ನೋವಾದ್ರೂ ಸಹ ಸಾವರ್ಸ್ಕೊಂಡು ಎದ್ದು ನಿಂತು ಆಟ ಮುಂದುವರಿಸುತ್ತೆ. ಬಿದ್ದುಬಿಟ್ರು ಅದು ಆ ಕಡೆ ಈ ಕಡೆ ನೋಡ್ಬಿಟ್ಟು ಏನ್ ಮಾಡುತ್ತೆ, ಎದ್ದೇಳುತ್ತೆ. ಆದ್ರೆ ಅದು ಯಾರಾದ್ರೂ ಬಿದ್ದದ್ದನ್ನು ನೋಡಿರ್ಬೇಕೇನೋ ಅಂತ ಗಟ್ಟಿಯಾಗಿ ಅಳುತ್ತಾ ಅವರ ಗಮನ ಸೆಳೆಯಲು ಯತ್ನಿಸುತ್ತದೆ. ಇದೊಂದು ರೀತಿಯ ಕುತಂತ್ರ, ಮೋಸದಿಂದ ಏನನ್ನೋ ಗಳಿಸುವ ಉಪಾಯ. ಮಗು ಆಡ್ತಾ ಇರ್ತದೆ, ಆದ್ರೂ ಬಿದ್ಬಿಟ್ಟು ಮತ್ತೆ ಎದ್ದು ನಿಂತ್ಕೊಂಡು ಅಳುತ್ತೆ. ಯಾರು ನನ್ನ ಬಿದ್ದದ್ ನೋಡಿದ್ರೇನೋ ಅವ್ರನ್ನ ಸೆಳೆಯುವಂತ ಒಂದು ಗಮನ ಸೆಳೆಯುವಂತ ಇದು ಮಗುಗೆ ಒಳಗಡೆಯಿಂದನೇ ಒಂದು ಕುತಂತ್ರನ, ಸಣ್ಣ ಮಗುನು ಸಹ ಅದು ಬರ್ತಾ ಇದ್ದಂಗೆ ಅದು ಕಲ್ತಿರುತ್ತೆ. ನಾವು ಬೆಳೆದು ದೊಡ್ಡವರಾದ ಮೇಲೂ ಇಂತಹ ಕುತಂತ್ರಗಳನ್ನು ಆಟಗಳನ್ನು ಮಾಡುತ್ತಿರ್ತೇವೆ. ನೋವಾಗುವುದನ್ನು ತಪ್ಪಿಸಲು ಕೋಪವನ್ನು ತೋರಿಸುತ್ತೇವೆ. ಅನ್ಯರ ಸಹಾನುಭೂತಿ ಗಳಿಸಲು ಅಳುತ್ತೇವೆ. ಅಂದವಾಗಿರುವ ಹೆಣ್ಣು ಗಂಡಸನ್ನು ತನ್ನ ವಯ್ಯಾರದಿಂದ ಆಕರ್ಷಿಸಿ ಆತ ಸ್ಪಂದಿಸಿದಾಗ ನಿರಾಕರಿಸುತ್ತಾಳೆ. ತನ್ಮೂಲಕ ತಾನು ಶಕ್ತಿಶಾಲಿ ಎಂದು ತಿಳಿಯುತ್ತಾಳೆ. ಇಂತಹ ಕುತಂತ್ರಗಳಿಂದ ಏನೂ ಪ್ರಯೋಜನವಿಲ್ಲ ಎನ್ನುವ ಅರಿವು ನಮ್ಮಲ್ಲಿರಬೇಕು. ಮಗುನೇ ಅಲ್ಲ, ನಾವು ದೊಡ್ಡವರಾದ್ರೂ ಒಂದೊಂದು ಕುತಂತ್ರಗಳನ್ನ ಮಾಡ್ತಾನೆ ಇರ್ತೀವಿ. ಒಳಗಡೆಯಿಂದ ನಾವು ನಮ್ಗೆ ಗೊತ್ತಿದಂತೆ ಮೋಸನ ಮಾಡ್ಕೊತಾ ಇರ್ತೀವಿ. ಇದಕ್ಕೊಂದು ಉದಾಹರಣೆ ಸಣ್ಣ ಕತೆ ಕೊಟ್ಟಿದ್ದಾರೆ. ಧೋಬಿಯೊಬ್ಬ ತನ್ನ ಕತ್ತೆಯ ಮೇಲೆ ಉಪ್ಪಿನ ಚೀಲಗಳನ್ನು ಹೇರಿಕೊಂಡು ಸಾಗುತ್ತಿದ್ದ. ಕತ್ತೆಯು ಕೆಲವು ಕುತಂತ್ರಗಳನ್ನು ಕಲಿತಿತ್ತು. ದಾರಿಯಲ್ಲಿ ಮೊಣಕಾಲು ಮಟ್ಟದ ನೀರಿರುವ ನದಿಯೊಂದು ಹರಿಯುತ್ತಿತ್ತು. ಅದನ್ನು ದಾಟುತ್ತಿದ್ದಾಗ ಕತ್ತೆ ಎಡವಿ ಬಿದ್ದಂತೆ ನಟಿಸಿತು. ಎದ್ದಾಗ ಚೀಲದಲ್ಲಿದ್ದ ಉಪ್ಪು ಕರಗಿ ಹೋದುದರಿಂದ ಹೊರೆ ಸಾಕಷ್ಟು ಹಗುರವಾಗಿತ್ತು. ಅದೇ ಈ ಒಂದು ಧೋಬಿ ಒಬ್ಬ ಕತ್ತೆ ಮೇಲೆ ಒಂದು ಉಪ್ಪಿನ ಮೂಟೆ ಏರ್ಕೊಂಡು ಹೋಗ್ತಾ ಇರ್ತಾನೆ. ಅದೇನ ಕತ್ತೆ ಕೆಲವು ಕುತಂತ್ರನ ತಿಳ್ಕೊಂಡಿರುತ್ತೆ. ಏನ್ ಮಾಡೋದು, ತುಂಬಾ ಭಾರ ಇದೆಯಲ್ಲ, ಇದು ಏನಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಏನ್ ಮಾಡ್ತದೆ, ಅದು ಒಂದು ಸಣ್ಣ ನದಿಯನ್ನ ದಾಟುತ್ತಿದ್ದ ಕತ್ತೆ ಎಡವಿ ಬಿದ್ದಂತೆ ನಟಿಸುತ್ತೆ. ಆಗ ಚೀಲದಲ್ಲಿ ನೀರು ಬಿದ್ಕೊಳ್ಳುತ್ತೆ. ಅದು ಚೀಲ ಉಪ್ಪು ಕರಗಿ ಸ್ವಲ್ಪ ತೂಕ ಕಡಿಮೆ ಆದಂಗೆ ಆಗುತ್ತೆ. ಹೊರೆ ಸಾಕಷ್ಟು ಕಡಿಮೆ ಆಗಿ ಹಗುರ ಆಗುತ್ತೆ. ಈ ತರ ಈ ಕತ್ತೆ ನಟಿಸುತ್ತೆ. ಈ ಧೋಬಿಗೆ ಗೊತ್ತಾಗುತ್ತೆ, ಇದಕ್ಕೆ ತಕ್ಕ ಪಾಠ ಕಲಿಸಲು ನಿಶ್ಚಯಿಸಿದ. ಮರುದಿನ ಕತ್ತೆಯ ಮೇಲೆ ಒಂದು ಹತ್ತಿಯ ಮೂಟೆಯನ್ನ ಏರಿ ಅದೇ ದಾರಿಯಲ್ಲಿ ಸಾಗಿದ. ಮತ್ತೆ ಮಾರನೇ ದಿನ ಏನ್ ಮಾಡ್ತಾನೆ, ಪಾಠ ಕಲಿಸ್ಬೇಕು ಅಂತ ಒಂದು ಹತ್ತಿಯ ಮೂಟೆಯನ್ನ ಅದರ ಬೆನ್ನ ಮೇಲೆ ಹಾಕೊಂಡು ಸಾಗ್ತಾನೆ. ಕತ್ತೆಗೆ ಹಳೆಯ ತಂತ್ರವನ್ನೇ ಬಳಸಿ ನೀರಿನಲ್ಲಿ ಬಿತ್ತು. ಮತ್ತೆ ಅದು ಏನ್ ಮಾಡುತ್ತು, ಮತ್ತೆ ಆ ನೀರಿನಲ್ಲಿ ಅದೇ ಹಳೆಯ ಒಂದು ಕುತಂತ್ರ ಮಾಡಿ ನೀರಿಗೆ ಬಿಡಿಸುತ್ತೆ. ಆದ್ರೆ ಎದ್ದಾಗ ಹತ್ತಿಯ ಮೂಟೆ ನೀರನ್ನು ಹೀರಿಕೊಂಡು ಮತ್ತಷ್ಟು ಭಾರವಾಯಿತು. ಮತ್ತೆ ಅದು ಎದ್ದಾಗ ಏನ್ ಮಾಡ್ತದೆ, ಹತ್ತಿ ತೂಕ ಮತ್ತೆ ಹೆಚ್ಚು ನೀರು ಹಿಡ್ಕೊಂಡು ಭಾರ ಆಯ್ತು. ಕತ್ತೆಗೆ ಆಶ್ಚರ್ಯ ಆಯ್ತು, ಇದೇನು ಇಷ್ಟೊಂದು ನಾನ್ ಮಾಡಿದ್ದು ನನಗೆ ತಪ್ಪಾಯ್ತಲ್ಲ, ಇದೇನು ಇವತ್ತು ಅಂತ ಅದಕ್ಕೆ ಆಶ್ಚರ್ಯ ಆಯ್ತು. ಹಾಗೆಯೇ ಜೀವನದಲ್ಲಿ ಕುತಂತ್ರಗಳು ಹೆಚ್ಚು ಕಾಲ ನಡೆಯುವುದಿಲ್ಲ. ಒಂದು ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಆದ್ರೆ ಅದು ಕೊನೆಗೆ ಅದು ಸತ್ಯ ಗೊತ್ತಾಗುತ್ತೆ, ನಾವೇ ಅನುಭವಿಸ್ಬೇಕು ಅಂತ ಅರ್ಥ ಆಗುತ್ತೆ. ಈ ರೀತಿಯ ಮಾನಸಿಕ ಆಟಗಳನ್ನು ನಿಲ್ಲಿಸುವುದು ಹೇಗೆ? ನಿಮ್ಮ ಜೀವನದ ಗುರಿ ಏನು ಎನ್ನುವುದು ನಿಮಗೆ ಸ್ಪಷ್ಟವಾಗಿರಬೇಕು. ನೀವು ಪರಿವರ್ತನೆಗೆ ಬದ್ಧರಾಗಿರುವಿರಾ ಅಥವಾ ಅಹಂನ ಲಾಭದಲ್ಲೇ ಆಸಕ್ತರಾಗಿರುವಿರಾ? ಪರಿವರ್ತನೆ ಬದ್ಧರಾಗಿದ್ದರೆ ಅಂತ ಆಟಗಳನ್ನು ಆರಂಭಿಸಿದಾಗಲೆಲ್ಲ ಅದರಲ್ಲಿ ಭಾಗವಹಿಸದೆ ದೂರವಿರಿ. ಅವುಗಳಿಗೆ ಇಲ್ಲ ಎಂದು ದೃಢವಾಗಿ ಹೇಳಿ ಪ್ರಾಮಾಣಿಕವಾಗಿರುವುದಕ್ಕೆ ಸಂತೋಷವಾಗಿರಲು ಕಲಿಯಿರಿ. ಈ ಮಾನಸಿಕ ಆಟಗಳನ್ನು ನಿಲ್ಲಿಸೋದು ಹೇಗೆ ಅಂತಂದ್ರೆ, ಜೀವನದಲ್ಲಿ ನಾವು ನಮ್ಮ ಗುರಿ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಅದೇ ನಾವು ಪರಿವರ್ತನೆ ಮಾಡ್ಕೊತಾ ಇದೀವಾ ಅಂತ ನಾವೇ ಪ್ರಶ್ನೆ ಹಾಕೋಬೇಕು. ಅಥವಾ ಅಹಂನ ಲಾಭದಲ್ಲೇ ಆಸಕ್ತರಾಗಿದ್ದೀವ ಅಂತ ಎರಡನ್ನು ನಾವು ನಮ್ಮ ಏನಾಗಿದ್ದೀವಿ ಅಂತ ನಾವೇ ಪರೀಕ್ಷೆನ ಮಾಡ್ಕೋಬೇಕು. ಈ ರೀತಿ
ಪರಿವರ್ತನೆಗೆ ಬದ್ಧರಾಗಿದ್ರೆ ಇಂತಹ ಕುತಂತ್ರದ ಆಟಗಳನ್ನ ಆರಂಭಿಸ್ತೀವಿ. ನಾವು ಸುಮ್ಮನೆ ಇರಕ್ಕಾಗಲ್ಲ, ಬಂದ್ಬಿಡುತ್ತೆ ಮನುಷ್ಯ ಸ್ವಭಾವ. ಆರಂಭಿಸಿದಾಗ್ಲೆಲ್ಲ ಏನ್ ಮಾಡ್ಬೇಕು, ಅದರಲ್ಲಿ ಭಾಗವಹಿಸದೆ ಮನ್ಸು ಹೇಳ್ತಾ ಇರುತ್ತೆ, ಆದ್ರೆ ನಾವು ಅದರಲ್ಲಿ ಭಾಗವಹಿಸಬಾರದು, ದೂರ ಇರಬೇಕು. ಭಾಗವಹಿಸದೆ ದೂರವಿರಿ ಅಂತ ಅದಕ್ಕೆ ಹೇಳ್ಕೋಬೇಕು ನಾವು ಮನಸ್ಸಿಗೆ. ಅವುಗಳಿಗೆ ಇಲ್ಲ ಎಂದು ದೃಢವಾಗಿ ಹೇಳಿ ಪ್ರಾಮಾಣಿಕವಾಗಿರುವುದಕ್ಕೆ ಸಂತೋಷ ಪ್ರಾಮಾಣಿಕವಾಗಿರಲು ಸಂತೋಷವಾಗಿರಲು ಕಲಿಬೇಕು. ಪ್ರಾಮಾಣಿಕವಾಗಿ ಇರುವುದಕ್ಕೆ ನಾವು ಸಂತೋಷವಾಗಿ ಇರ್ಬೇಕು. ದೃಢವಾಗಿ ಹೇಳ್ಕೋಬೇಕು, ನಾನು ಇದು ಕುತಂತ್ರ ಮಾಡಲ್ಲ ಅಂತ ಮನಸ್ಸಿಗೆ ಬಂದಾಗ ಅದನ್ನ ಹೇಳಿ ನಾವು ಪರಿವರ್ತನೆಗೆ ಬದ್ಧರಾಗಬೇಕು. ಜೀವನವೆಂದರೆ ನಿಮ್ಮ ಕಾರ್ಯಸೂಚಿ ಪರಿವರ್ತನೆ. ನಿಮ್ಮ ಅಹಂನ ಲಾಭ ಮತ್ತು ಚಾಣಾಕ್ಷ ಮನಸ್ಸು ಕೂಡುವ ಕುತಂತ್ರ ಇವುಗಳಲ್ಲಿ ನಿಮ್ಮ ಆಯ್ಕೆ ಇದೆ. ನಮ್ಮ ಜೀವನ ಅಂದ್ರೆ ನಮ್ಮ ಆಯ್ಕೆಗೆ ತಕ್ಕಂತೆ ಈಗಾಗಲೇ ಜೀವನ ಇರುತ್ತೆ. ನಮ್ಮ ಆಯ್ಕೆನೆ, ನಾವು ಹೇಗ್ ಬದುಕ್ತೀವಿ ನಮ್ಮ ಆಯ್ಕೆ ಇರುತ್ತೆ. ನಮ್ಮಿಂದನೇ ನಾವು ಜೀವನನ ರೂಪಿಸ್ಕೋಬೇಕು. ನಾವು ಹೇಗೆ ಆಯ್ಕೆ ಮಾಡ್ಕೋತೀವಿ ಹಾಗೆ ನಮ್ಮ ಜೀವನ ಇರುತ್ತೆ ಅನ್ನೋದಕ್ಕೆ ಪರಿವರ್ತನೆ. ನಿಮ್ಮ ಅಹಂನ ಲಾಭ ಮತ್ತು ಚಾಣಾಕ್ಷ ಮನಸ್ಸು ಹೂಡುವ ಕುತಂತ್ರ ಇವುಗಳಲ್ಲಿ ನಿಮ್ಮ ಆಯ್ಕೆ ಇದೆ. ನಮ್ಮ ಆಯ್ಕೆ ಇದರಲ್ಲೇ ನಮ್ಮದೇ ಆಯ್ಕೆ ಇರುತ್ತೆ. ಪರಿವರ್ತನೆ ನಿಮ್ಮ ಜೀವನದ ಗುರಿಯಾಗಿರುವುದಾದ್ರೆ ಮನಸ್ಸು ಹೂಡುವ ಕುತಂತ್ರಗಳಿಂದ ಮುಕ್ತರಾಗಬೇಕು. ನಾವು ಇದರಿಂದ ಪರಿವರ್ತನೆ ಆಗ್ಬೇಕು ಅಂತಂದಾದ್ರೆ ಮನಸ್ಸು ಹೂಡುವ ಕುತಂತ್ರಗಳಿಂದ ನಾವು ಮುಕ್ತರಾಗಬೇಕು. ನಾವೇಕೆ ಅಸುಖಿಗಳಾಗಿದ್ದೇವೆ? ನಾವ್ ಯಾಕೆ ಯಾವಾಗ್ಲೂ ನಾವು ಸುಖ ಅಂತ ನಾವು ಸುಖವಾಗಿದ್ದೀವಿ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಎಷ್ಟು ಚೆನ್ನಾಗಿದ್ರುವೆ ಯಾಕೆ ಅಸುಖಿಗಳಾಗಿದ್ದೇವೆ ಅಂತ ಹೇಳ್ತಾರೆ. ಮೂಲತಃ ಆನಂದವೇ ನಮ್ಮ ಸ್ವಭಾವ. ಏನನ್ನಾದರೂ ನೀವು ಬಯಸಿ ಅದು ದೊರಕದಿದ್ದಾಗ ಅಸುಖಿಗಳಾಗುತ್ತೇವೆ. ಏನಾದರೂ ನಾವು ಆಸೆ ಮಾಡ್ತೀವಿ, ಆದ್ರೆ ಅದು ಸಿಕ್ಕದೇ ಇದ್ದಾಗ ನಾವು ಅಸುಖಿಗಳಾಗ್ತೇವೆ. ಆದ್ರೆ ನಾವು ಏನನ್ನೂ ನಿರೀಕ್ಷಿಸದೇ ಇದ್ದಾಗ ಸಂತೋಷವಾಗಿರ್ತೀವಿ. ಏನೂ ನಿರೀಕ್ಷಿಸದೇ ಇದ್ದಾಗ ನಾವು ಸಂತೋಷವಾಗಿರ್ತೀವಿ. ಆದ್ರೆ ಅವೇನಾದ್ರು ಒಂದು ಬೇಕು ಅಂದಾಗ ಸಿಕ್ಕದಾಗ ನಾವು ಅಸುಖಿಗಳಾಗ್ತೇವೆ. ಆದ್ರಿಂದ ನಿರೀಕ್ಷೆಗಳೇ ಆ ಅಸುಖಕ್ಕೆ ಕಾರಣ. ಈ ಸುಖ ಇಲ್ದೇದಕ್ಕೆ ನಾವು ಕಾರಣ ಆ ನಿರೀಕ್ಷೆಗಳು. ನಮ್ಗೆ ಅದು ಬೇಕು ಇದು ಬೇಕು ಅನ್ನೋ ನಿರೀಕ್ಷೆಗಳೇ ಸುಖ ಆಗಿರೋದಕ್ಕೆ ಕಾರಣ. ಗಾಢ ನಿದ್ರೆಯಲ್ಲಿದ್ದಾಗ ಯಾವುದೇ ನಿರೀಕ್ಷೆಗಳಾಗಲಿ ಬಯಕೆಗಳಾಗಲಿ ಇರುವುದಿಲ್ಲ. ನಾವು ತುಂಬಾ ನಿದ್ರೆಯಲ್ಲಿ ಗಾಢವಾಗಿ ಹೋದಾಗ ನಮ್ಗೆ ಗೊತ್ತೇ ಇಲ್ಲ ನಾವ್ ಹೇಗ್ ಮಾಡ್ತೀವಿ ಅಂತ. ಯಾವ ನಿರೀಕ್ಷೆನೂ ಇರಲ್ಲ, ಯಾವ ಆಸೆ ಆಕಾಂಕ್ಷೆನೂ ಇರಲ್ಲ. ಆದ್ದರಿಂದ ನಾವು ಆನಂದ ಸ್ಥಿತಿಯಲ್ಲಿ ಇರ್ತೇವೆ. ನಿದ್ದೆ ಇಲ್ಲದಾಗ ನಾವು ತುಂಬಾ ಆನಂದ ಸ್ಥಿತಿಯಲ್ಲಿ ಇರ್ತೀವಿ. ತುಂಬಾ ಚೆನ್ನಾಗಿ ನಿದ್ದೆ ಮಾಡದಿದ್ದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ, ಎದ್ದಾಗ ತುಂಬಾ ಇದಾಗಿ ಇರ್ತೀವಿ. ಹಾಗೆಂದ ಮಾತ್ರಕ್ಕೆ ಜೀವನದಲ್ಲಿ ನಿರೀಕ್ಷೆಗಳೇ ಇರಕೂಡದೆಂದು ನಾನು ಹೇಳುತ್ತಿಲ್ಲ. ಆದರೆ ನಿರೀಕ್ಷೆಗಳು ಈಗ ನಾನು ಸುಖಿಯಾಗಿಲ್ಲ, ಮುಂದೆ ಭವಿಷ್ಯದಲ್ಲಿ ಸುಖವಾಗಿರುತ್ತೇನೆ ಎಂಬ ಭ್ರಮೆಯನ್ನುಂಟು ಮಾಡದಿರಲಿ. ಆದ್ರೆ ನಿರೀಕ್ಷೆಗಳೇ ಇರಬಾರ್ದು ಅಂತ ಹೇಳಕ್ಕಾಗಲ್ಲ. ನಾವು ಜೀವನ ಅಂದಮೇಲೆ ಬೇಕು, ಆಸೆ ಆಕಾಂಕ್ಷೆಗಳಿರುತ್ತೆ, ದುರಾಸೆ ಇರಬಾರ್ದು. ಈಗ ನಾನು ಸುಖಿಯಾಗಿಲ್ಲ, ಮುಂದೆ ನಾ ಭವಿಷ್ಯದಲ್ಲಿ ಸುಖವಾಗಿರ್ತೀನಿ ಎಂಬ ಭ್ರಮೆಯನ್ನುಂಟು ಮಾಡಿದ್ರಿ. ಈ ಒಂದು ನಮ್ಗೆ ನಿರೀಕ್ಷೆ ಭ್ರಮೆಯಲ್ಲಿ ಆಗ್ಬಾರ್ದು. ನಿಮ್ಮ ನಿರೀಕ್ಷೆಗಳು ಸಂತೋಷದ ನೆಲೆಯಿಂದ ಮೂಡಿ ಬರಲಿ. ಧ್ಯಾನದಿಂದ ನಮ್ಮ ನಿರೀಕ್ಷೆಗಳು ಸಂತೋಷದ ನೆಲೆಯಿಂದ ಮೂಡಿ ಬರಲಿ. ಇದಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಧ್ಯಾನದಿಂದ ಹಾಗೂ ಆತ್ಮಪ್ರಭುತ್ವದಿಂದ ಈ ಸ್ಪಷ್ಟತೆಯನ್ನು ಸಾಧಿಸಿರಿ. ಈ ನಿರೀಕ್ಷೆಗಳು ನಮ್ಗೆ ಸಂತೋಷವಾಗಿ ಕೊಡ್ಬೇಕು ಅಂತಂದ್ರೆ ಇರ್ಬೇಕು ಅಂತಂದ್ರೆ ನಾವು ಧ್ಯಾನದಿಂದ ಹಾಗೂ ಆತ್ಮಪ್ರಭುತ್ವದಿಂದ ಈ ಸ್ಪಷ್ಟತೆಯನ್ನ ನಾವು ಸಾಧಿಸ್ಬೇಕು. ಎಷ್ಟು ನಿರೀಕ್ಷೆ ಇರಬೇಕು, ಎಷ್ಟನ್ನ ಬೇಕು ಅನ್ಕೋಬೇಕು. ಧ್ಯಾನ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಗೆ ಈ ನಿರೀಕ್ಷೆಗಳು ಕಡಿಮೆ ಆಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ನಮ್ಗೆ ಮನಸ್ಥಿತಿಯನ್ನ ಹೊಂದುತ್ತೇವೆ. ಸಂತೋಷವು ನಿಮ್ಮ ಮೂಲ ಸ್ವಭಾವ. ದುಃಖ ನಿವಾರಣೆಗೆ ಹೆಚ್ಚಿನ ಶ್ರಮ ಅವಶ್ಯ. ಸಂತೋಷ ನಮ್ಮ ಎಲ್ಲರ ಮೂಲ ಸ್ವಭಾವ ಸಂತೋಷ. ಆದ್ರೆ ದುಃಖ ಇದ್ದಾಗ ಅದನ್ನ ನಿವಾರಣೆಗೆ ಹೆಚ್ಚಿನ ಶ್ರಮ ಅವಶ್ಯ. ದುಃಖವನ್ನ ನಿವಾರಣೆ ಮಾಡ್ಬೇಕಾದ್ರೆ ಹೆಚ್ಚಿನ ಶ್ರಮ ಅವಶ್ಯ. ನಿರೀಕ್ಷೆಗಳನ್ನು ಪೂರೈಸಿದರೆ ಸಂತೋಷವಾಗುತ್ತದೆಂಬ ಭ್ರಮೆಯನ್ನು ಅಹಂ ಸೃಷ್ಟಿಸುತ್ತದೆ. ನಾವು ನಿರೀಕ್ಷೆ ಮಾಡದ್ದು ನಾವು ಪೂರೈಸಿದ್ರೆ ಸಂತೋಷವಾಗೋದು. ಇದ್ಬೇಕು ಅಂತ ತಗೊಂಡಾಗ ನಮ್ಗೆ ಸಂತೋಷ ಆಗುತ್ತೆ ಅಂತ ಒಂದು ತಗೋತೀವಿ. ಆದ್ರೆ ಅದು ಒಂದ್ 2 ದಿನ ಹಳೇದಾಗ್ಬಿಟ್ಮೇಲೆ ಇನ್ನೊಂದು ಬೇಕು ಅಂತೀವಿ. ಅದು 4 ದಿನ ಅದು ನೋಡ್ತಾ ಹಳೇದಾಗದು ಇನ್ನೊಂದು ಬೇಕು ಅಂತೀವಿ. ಹೀಗೆ ಭ್ರಮೆಯನ್ನ ಸೃಷ್ಟಿ ಮಾಡ್ಕೋತೀವಿ.
ಈ ಭ್ರಮೆ ಏನ್ ಮಾಡುತ್ತೆ, ಅಹಂನ ಸೃಷ್ಟಿಸುತ್ತದೆ. ವಿವೇಕಿಯಾಗಿರುವವನಿಗೆ ಅಹಂನ ರಕ್ಷಣೆಯ ಅಗತ್ಯವಿಲ್ಲ. ವಿವೇಕಿಯಾದವನಿಗೆ ಅಹಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಅವನು ಶುದ್ಧ ಅಸ್ತಿತ್ವ ರೂಪಿ ತೆರೆದ ಮನಸ್ಸುಳ್ಳವನು, ತರ್ಕಾತೀತವಾಗಿ ಆನಂದವಾಗಿರುತ್ತಾನೆ. ವಿಶಾಲ ಮನೋಭಾವ ಇರೋವನು ಏನಾಗ್ತಾನೆ, ತರ್ಕಾತೀತವಾಗಿ ಯಾವಾಗಲೂ ಆನಂದವಾಗಿರ್ತಾನೆ. ಇಲ್ಲದೆ ಇರ್ಲಿ, ಅವನು ಸಂತೃಪ್ತವಾಗಿ ಇರ್ತಾನೆ. ಹಣದ ವಿಷಯದಲ್ಲಿ ನಮ್ಮ ಧೋರಣೆ ಹೇಗಿರಬೇಕು? ಜೀವನದಲ್ಲಿ ಹಣ ಅವಶ್ಯ, ಆದ್ದರಿಂದ ನಿಜವಾಗಿಯೂ ಒಂದಿಷ್ಟು ಪ್ರಯೋಜನವಿದೆ. ಆದರೆ ಹಣವೇ ನಿಮ್ಮ ಯಜಮಾನನಾಗಬಾರದು. ಹಣ ಅಂದ್ರೆ ನಮ್ಗೆ ಅವಶ್ಯಕತೆನೆ, ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಆದ್ರೆ ಹಣವೇ ನಮ್ಮ ಯಜಮಾನನಾಗಬಾರ್ದು. ಹಣವನ್ನು ನೀವು ಬಳಸಬೇಕಲ್ಲದೆ ಹಣವೇ ನಿಮ್ಮನ್ನು ಬಳಸುವಂತಾಗಬಾರ್ದು. ಹಣನ ನಾವು ಬಳಸ್ಬೇಕೇ ಹೊರತು ಹಣವೇ ನಮ್ಮನ್ನ ಬಳಸಂಗೆ ಆಗ್ಬಾರ್ದು. ನೀವು ಅದರ ಗುಲಾಮರಾಗಬಾರದು. ಹಣವಿಲ್ಲದಿದ್ದಾಗ ಬಡತನವನ್ನೇ ಸರಿಯಾಗಿ ಬಳಸಿಕೊಳ್ಳಲು ಕಲಿಯಿರಿ. ಹಣ ಇಲ್ದಿದ್ದಾಗ ನಾವು ಬಡವರು, ನಮ್ಗಿಲ್ಲ ಅನ್ನೋಲ್ಲಿ ಆ ಬಡತನದಲ್ಲೇ ಖುಷಿಯನ್ನ ಕಂಡುಕೊಳ್ಳಿ ಅಂತ ಹೇಳ್ತಾರೆ. ಏಕೆಂದರೆ ಬಡತನದಲ್ಲಿಯೂ ಒಂದು ರೀತಿಯ ಸಿರಿತನವಿದೆ, ಸಿರಿತನದಲ್ಲಿಯೂ ಒಂದು ಬಡತನವಿದೆ. ಸಿರಿತನವಿದ್ದರೆ ಅದನ್ನು ಆನಂದಿಸಿ, ಇತರರಿಗೆ ಸಹಾಯ ಮಾಡಿ. ಹಣವು ಸದಾ ಚಲಿಸುತ್ತಿರಬೇಕು, ಆದ್ದರಿಂದಲೇ ಇಂಗ್ಲಿಷ್ನಲ್ಲಿ ಅದನ್ನು ಕರೆನ್ಸಿ ಎನ್ನುತ್ತಾರೆ. ಬಡತನವಿದ್ದರೆ ಅರಮನೆಯಲ್ಲಿ ವಾಸಿಸಲು ಸಾಧ್ಯವಿಲ್ಲ, ನಿಜ. ನೀವು ಒಂದು ಮರದಡಿಯಲ್ಲಿದ್ದರೂ ಆ ಮರಕ್ಕೂ ಒಂದು ತನ್ನದೇ ಆದ ಸಂಪತ್ತಿದೆ. ನೀವು ಆಕಾಶದಡಿ ಇದ್ದರೆ ಆಕಾಶಕ್ಕೂ ತನ್ನದೇ ಆದ ಶ್ರೀಮಂತಿಕೆ ಇದೆ. ಯಾರಲ್ಲಿ ಆಂತರಿಕ ಶ್ರೀಮಂತಿಕೆ ಇದೆಯೋ ಅವರು ವಿವೇಕಯುತವಾಗಿ ಬಾಳುತ್ತಾರೆ. ಅಂದ್ರೆ ಬಡತನದಲ್ಲೂ ಒಂದು ಸುಖ ಕಾಣ್ಬೋದು. ಅಂದ್ರೆ ನಮ್ಗೆ ಆಂತರಿಕ ಶ್ರೀಮಂತಿಕೆ ಇರ್ಬೇಕು. ಆಂತರಿಕ ಶ್ರೀಮಂತಿಕೆ ಯಾರಲ್ಲಿರುತ್ತೋ ಅವರು ಬಡತನ ಸಿರಿತನ ಅಂತ ಯೋಚನೆ ಯಾವಾಗ್ಲೂ ಒಂದೇ ರೀತಿ ಇರ್ತಾರೆ, ಆ ವಿವೇಕಯುತವಾಗಿ ಬಾಳ್ತಾರೆ. ನಮಗೆ ಜೀವನದಲ್ಲಿ ಆಗಾಗ ಬೇಸರ ಉಂಟಾಗಲು ಕಾರಣವೇನು? ಜೀವನ ಇಲ್ಲಿಯೇ ಇದೆ, ಆದರೆ ಮನಸ್ಸು ಅದು ಇನ್ನೆಲ್ಲೋ ಇದೆ ಎಂದು ಹೇಳುತ್ತದೆ. ಜೀವನ ಇಲ್ಲೇ ಇದೆ, ಆದ್ರೆ ಮನಸ್ಸು ಎಲ್ಲದು ಇನ್ನೆಲ್ಲೋ ಇದೆ ಅಂತ ಹೇಳುತ್ತೆ. ಈ ಭ್ರಮೆ ನಮ್ಮಲ್ಲಿ ಅಸಮಾಧಾನವನ್ನುಂಟು ಮಾಡುತ್ತದೆ. ನಾವು ಜೀವನ ಇಲ್ಲೇ ಇದೀವಿ, ಅದಕ್ಕೆ ಹೇಳೋದು ಈ ಕ್ಷಣದಲ್ಲಿ ಜೀವಿಸಿ ಅಂತ ಹೇಳ್ತಾರೆ. ನಮ್ಮ ವೇದಿಕೆಯಲ್ಲಿ ಎಲ್ಲ ಕಲ್ತಿದೀವಿ. ಹಾಗೆ ಈ ಕ್ಷಣದಲ್ಲಿ ಜೀವಿಸ್ಬೇಕು. ಜೀವನ ಇಲ್ಲೇ ಇರುತ್ತೆ. ಈ ಕ್ಷಣದಲ್ಲಿ ನಾನು ಓದ್ತಿರ್ತೀನಿ, ಅಷ್ಟ್ರಲ್ಲಿ ಇರ್ಬೇಕು. ನಾವು ಜೀವನ ಎಲ್ಲೋ ಇದೆ ಅಂತ ನಾವು ಯೋಚನೆ ಮಾಡ್ಕೊಳ್ತೀವಿ. ಈ ಭ್ರಮೆ ನಮ್ಮಲ್ಲಿ ಅಸಮಾಧಾನವನ್ನ ಉಂಟು ಮಾಡುತ್ತೆ, ಅದು ಬೇಸರದ ರೂಪ ತಾಳುತ್ತೆ. ನೀವು ಈ ಜೀವನದಲ್ಲಿ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಹೆಂಡತಿ ಇರುವರಲ್ಲ ಎಂದು ಭಾವಿಸುತ್ತೀರಿ. ನೀನು ಮನಸ್ಸು ಭ್ರಮೆಯಿಂದ ಮತ್ತವಾಗಿದೆ. ಒಂದೇ ನೋಡಿ ಬೇಜಾರಾಗಿದೆ ಅನ್ಕೋತೀವಿ. ಸೂರ್ಯ, ಚಂದ್ರ, ಮತ್ತೆ ಹೆಂಡತಿ, ಇದ್ರ ಯಾವುದೇ ಆಗ್ಲಿ ಅದೇ ಒಂದೇ ಅಂತ ಯಾವಾಗ್ಲೂ ಇದನ್ನೇ ನೋಡ್ಬೇಕಲ್ಲ ಅಂತ ಭಾವಿಸ್ಕೊತೀವಿ. ಆದ್ರೆ ಭ್ರಮೆಯಿಂದ ಮತ್ತರಾಗಿರ್ತೀವಿ. ಸೂರ್ಯನಲ್ಲಿ, ಚಂದ್ರದಲ್ಲಿ ಹಾಗೂ ಹೆಂಡತಿಯಲ್ಲಿ ಹೊಸತನವನ್ನು ಕಾಣಲು ಕಲಿಯಿರಿ. ಒಂದೇ ವಸ್ತು ಆಗಿದ್ರು ಅದರಲ್ಲಿ ಹೊಸತನನ ಕಾಣಿ. ಸದಾ ಪುನರಾವರ್ತಿತವಾಗುತ್ತಿರುವುದರಲ್ಲೇ ಹೊಸತನವನ್ನು ಕಂಡುಕೊಳ್ಳುವುದು ಕಲಿತುಕೊಳ್ಳಬೇಕಾದ ಕಲೆ. ಒಂದನ್ನೇ ನಾವು ಅದನ್ನ ಪುನರಾವರ್ತಿತವಾಗಿ ನಾವೇ ಹೊಸತನವನ್ನ ಕಂಡ್ಕೋಬೇಕು. ಆಗ ನಾವು ಖುಷಿಯಾಗಿ ಇರ್ತೀವಿ ಅಂತ ಹೇಳ್ತಾರೆ. ವರ್ತಮಾನದಲ್ಲಿ ಸುಖವಿಲ್ಲ, ಭವಿಷ್ಯದಲ್ಲಿ ಸುಖವಿದೆ ಎಂಬ ಮನಸ್ಥಿತಿಯನ್ನು ಸ್ಥಗಿತವಾಗಿರುವುದೇ ಹೊಸತನವನ್ನು ಕಾಣಲಾಗದ ಅಸಾಮರ್ಥ್ಯ. ಅದೇ ಬೇಸರದ ಮೂಲ. ಯಾವಾಗ್ಲೂ ಈ ಸುಖವಿಲ್ಲ, ಮುಂದೆ ಚೆನ್ನಾಗಿರ್ತೀವಿ, ಇವಾಗ ಸುಖ ಇಲ್ಲ, ಭವಿಷ್ಯದಲ್ಲಿ ಸುಖವಿದೆ ಎಂಬ ಮನಸ್ಥಿತಿಯಲ್ಲಿ, ಭ್ರಮೆಯಲ್ಲಿ ನಾವು ಸ್ಥಗಿತವಾಗಿರುವುದೇ ಹೊಸತನವನ್ನ ನಾವು ಕಾಣಕ್ಕೆ ಅಸಮರ್ಥರಾಗಿರ್ತೀವಿ. ಅದೇ ನಮ್ಗೆ ಬೇಸರಕ್ಕೆ ಕಾರಣ ಆಗಿರುತ್ತೆ. ಇಷ್ಟನ್ನ ಹೇಳಿ ಇದಕ್ಕೆಲ್ಲ ನಾವು ಪರಿಹಾರ ಏನು ಅಂದ್ರೆ, ನಮ್ಮ ಮನಸ್ಸನ್ನ ಸ್ಥಿತಿಯಲ್ಲಿ ಇಟ್ಕೊಂಡು ಎಲ್ಲದಕ್ಕೂ ನಾವು ಒಂದು ಸಮಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಈ ರೀತಿ ಪ್ರತಿದಿನ ಧ್ಯಾನವನ್ನ ಮಾಡಿ, ಧ್ಯಾನದಿಂದ ನಮ್ಮ ಮನಸ್ಸನ್ನ ಸಮಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಜೀವನವನ್ನ ಸಂತೋಷವಾಗಿರ್ಬೋದು ಅಂತ ಹೇಳ್ತಾ, ಇದನ್ನ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.